ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ವ್ಲಾಗ್ಸ್. ಚಿಕ್ಕ ಮಕ್ಕಳನ್ನು ಕೇಳಿದರೆ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ರೆಸಿಪಿ ಯಾವುದು ಅಂತ ಅವ್ರ ಬಳಿಯಲ್ಲಿ ಬರೋದೇ ಮೊದಲಿಗೆ ಮ್ಯಾಗಿ ಅಂತ. ಈ ಮ್ಯಾಗಿ ಮಸಾಲೆಯನ್ನು ನಾವು ಮನೆಯಲ್ಲಿ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ನೂಡಲ್ಸ್ ಮಾಡಿಕೊಂಡು ಆರಾಮಾಗಿ ನಾವು ಹೋಮ್ ಮೇಡ್ ಮ್ಯಾಗಿಯನ್ನು ಮನೆಯಲ್ಲೇ ಮಾಡಿಕೊಡ್ಬಹುದು ಮಕ್ಕಳಿಗೆ. ಒಂದು ಕಡಾಯಿಯನ್ನು ತಗೊಂಡು ಅದಕ್ಕೆ 3 ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಸೋಂಪು ಕಾಳು, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಮೆಂತ್ಯ, ಹಾಗೆ 4ರಿಂದ 5 ಏಲಕ್ಕಿ, 2 ಬಿರಿಯಾನಿ ಎಲೆನ ತಗೊಂಡಿದ್ದೀನಿ, ಹಾಗೆ 2 ಚಿಕ್ಕದಾಗಿರ್ತಕ್ಕಂಥ ಚಕ್ಕೆ. ಇದೆಲ್ಲವನ್ನು ಕೆಂಬಣ್ಣ ಬರೋವರೆಗೂ ಹುರ್ಕೊಬರಬೇಕು. ಬಿರಿಯಾನಿ ಎಲೆನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡ್ರೆ ಬೇಗ ಹುರ್ಕೋಬಹುದು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬಂದು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ ನಂತರ ಇದಕ್ಕೆ ನಾವು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇದಕ್ಕೆ ಇವಾಗ ಅರ್ಧ ಸ್ಪೂನಷ್ಟು ಒಣಶುಂಠಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆ 1 ಸ್ಪೂನಷ್ಟು ಆನಿಯನ್ ಪೌಡರು, ಹಾಗೆ 1 ಸ್ಪೂನಷ್ಟು ಗಾರ್ಲಿಕ್ ಪುಡಿಯನ್ನು ಸೇರಿಸ್ಕೋಬೇಕು. ಹಾಗೆ ಆಮ್ಚೂರ್ ಪೌಡರನ್ನು 1 ಸ್ಪೂನು ಸೇರಿಸ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆನ ಸೇರಿಸಿದ್ದೀನಿ. ಜೊತೆಗೆ ಕಾರ್ನ್ ಫ್ಲೋರನ್ನು 1 ಸ್ಪೂನ್ ಸೇರಿಸ್ಕೊಂಡು ಇದೆಲ್ಲವನ್ನು ನಾವು ಸಣ್ಣ ಮಿಕ್ಸಿ ಜಾರ್ ಬರುತ್ತಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಬರಬೇಕು. ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬಂದರೆ ನಾವು 10 ನಿಮಿಷದಲ್ಲಿ ಮ್ಯಾಜಿಕ್ ಮಸಾಲೆನ ರೆಡಿ ಮಾಡ್ಕೋಬಹುದು. ಇದನ್ನು ಪಲ್ಯಗಳಿಗೆ, ಸೂಪ್ಗೆ, ಹಾಗೆ ಮ್ಯಾಗಿ ಮಾಡೋದಕ್ಕೆ, ನೂಡಲ್ಸ್ಗೆ ಪ್ರತಿಯೊಂದಕ್ಕೂ ಬಳಸ್ಕೋಬಹುದು. ನಾವು ಔಟ್ಸೈಡಿಂದ ಮಕ್ಕಳಿಗೆ ಮ್ಯಾಗಿನ ತಂದು ಕೊಡೋ ಬದಲು ಮನೆಯಲ್ಲೇ ಈ ರೀತಿ ಮ್ಯಾಜಿಕ್ ಪೌಡರನ್ನು ರೆಡಿ ಮಾಡಿಕೊಂಡು ಮ್ಯಾಗಿ ಮಾಡಿದಾಗ ಅದನ್ನು ಬಳಸ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.